ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗುಡ್ ಟೈಮ್ಸ್. ಇವತ್ತಿನ ನಮ್ಮ ರೆಸಿಪಿ ವೆಜ್ ಸಮೋಸ. ವೆಜ್ ಸಮೋಸ ತಯಾರಿಸಬೇಕಾದ್ರೆ ಅದಕ್ಕೆ ಬೇಕಾಗುವ ಸಮೋಸ ರಿಬ್ಬನ್ ಮತ್ತು ಅದರ ಮಸಾಲೆ ಹೇಗೆ ತಯಾರಿಸುವುದೆಂಬುದಾಗಿ ಈ ವಿಡಿಯೋದಲ್ಲಿ ಹೇಳ್ತಿದ್ದೇನೆ. ಇದಕ್ಕೋಸ್ಕರ ನಾವೊಂದು ಪಾತ್ರೆಗೆ 4 ಟೀ ಕಪ್ ಮೈದಾ ಹಿಟ್ಟು, ಇದು ಅರ್ಧ kg ಬರುವುದಿಲ್ಲ, 400 ಚಿಲ್ಲರಷ್ಟು ಇರ್ಬೋದು. ಮೈದಾ ಹಿಟ್ಟನ್ನು ತೆಗೆದುಕೊಂಡು ಇದಕ್ಕೆ 1.5 ಚಮಚ ಉಪ್ಪು, 1/4 ಚಮಚದಷ್ಟು ಅರಿಶಿನ ಪುಡಿ ಹಾಕೋದು ನಾವು ಕಲರ್ ಸಿಕ್ಕೋದಕ್ಕೋಸ್ಕರ. ಅರಿಶಿನ ಪುಡಿ ಬೇಕಿದ್ರೆ ಹಾಕಿದರೆ ಸಾಕು. ಇದನ್ನು ಹಾಕಿ ನಾವು ಚೆನ್ನಾಗಿ ಒಂದ್ಸಲ ಕಲಸಿಕೊಡುವ. ಇದಕ್ಕೆ ಮತ್ತೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿ ತೆಗೆಯುವ. ಒಂದೇ ಸಲ ನೀರು ಹಾಕಬೇಡಿ. ಇದಕ್ಕೆ ನಾನು 1 ಲೋಟಷ್ಟು ನೀರು ಹಾಕಿದ್ದೇನೆ. ಈ ರೀತಿ ಕಲಸಿದ ನಂತರ ಇದಕ್ಕೆ ನಾವು ವೆಜಿಟೇಬಲ್ ಆಯಿಲನ್ನು ಹಾಕಬೇಕು. ತೆಂಗಿನೆಣ್ಣೆ ಹಾಕೋದಕ್ಕಿಂತ ವೆಜಿಟೇಬಲ್ ಆಯಿಲ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ಇದನ್ನು ನಾನು 6 ರಿಂದ 8 ಚಮಚದಷ್ಟು ವೆಜಿಟೇಬಲ್ ಆಯಿಲ್ ತೆಗೆದುಕೊಂಡಿದ್ದೇನೆ. ಅದು ಒಂದೇ ಸಲ ಅಲ್ಲ, ಸ್ವಲ್ಪವಾಗಿ ಅದನ್ನು ಸಹ ಹಾಕ್ತಿದ್ದೇನೆ. ಈ ರೀತಿಯಾಗಿ ನಾವು ಹಿಟ್ಟನ್ನು ಕಲಿಸುವಾಗ ಅದು ಸಾಫ್ಟಾಗಿ ಬರ್ತದೆ. ಹಿಟ್ಟನ್ನು ನಾವು ರೆಸ್ಟ್ ಮಾಡಬೇಕಾಗಿಲ್ಲ. ಇದು ಕಲಿಸಿದ ನಂತರ ಕೂಡಲೇ ನಮಗೆ ಇದನ್ನು ಚಪಾತಿ ಮಾಡಿ ಸಮೋಸ ರಿಬ್ಬನನ್ನು ತಯಾರು ಮಾಡ್ಬೋದು. ನಾವು ಮಸಾಲೆ ತಯಾರು ಮಾಡಿಟ್ಟು ಹಿಟ್ಟನ್ನು ಕಲಸಿ ಲಾಟೆ ಅದರ ರಿಬ್ಬನನ್ನು ಮಾಡ್ಬೋದು. ನಮಗೆ ಹೇಗೆ ಈಸಿ ಆಗ್ತದೆ ಆ ರೀತಿ ಮಾಡ್ಬೋದು. ಮತ್ತು ಹಿಟ್ಟನ್ನು ಜಾಸ್ತಿ ಕಲಸಿ ಅದರ ರಿಬ್ಬನನ್ನು ತುಂಬ ಟೈಮಿಗೆ ನಾವು ಇಡಬಾರ್ದು. ಯಾಕಂದರೆ ಅದು ನೋಡಲಿಕ್ಕೆ ಸರಿ ಇರ್ಬೋದು, ರಿಬ್ಬನ್ ಥರ ಕಾಣ್ತದೆ. ಆದರೆ ನಾವು ಅದನ್ನು ಮಾಡುವ ಟೈಮಿಗೆ ಅದು ಫೋಲ್ಡ್ ಮಾಡುವಾಗ ಅದು ಕಟ್ಟಾಗಿ ಹೋಗ್ತದೆ. ನಾವು ಅಂಗಡಿಯಿಂದ ತಗೊಂಡ್ರೂ ಸಹ ಆ ರಿಬ್ಬನ್ ಮತ್ತು ನಾವು ಫೋಲ್ಡ್ ಮಾಡುವಾಗ ಕಟ್ಟಾಗ್ತದೆ. ನಾವು ಫ್ರೆಶ್ ಆಗಿ ಅದರ ರಿಬ್ಬನನ್ನು ಮಾಡಿದರೆ ಯಾವುದೇ ರಿಸ್ಕ್ ಇಲ್ಲದೆ ಈಸಿಯಾಗಿ ಮಾಡ್ಬೋದು. ಮೈದಾ ಹಿಟ್ಟಾದ ಕಾರಣ ನಮಗೆ ಕಲಿಸೋದು ಮತ್ತು ಅದನ್ನು ಚಪಾತಿ ಮಾಡೋದು ಈಸಿ ಆಗ್ತದೆ. ಇವಾಗ ನಮ್ಮ ಹಿಟ್ಟು ತಯಾರಾಗಿದೆ. ಇದರಿಂದ ನಾವು ಹಿಟ್ಟನ್ನು ಸ್ವಲ್ಪ ತೆಗೆದುಕೊಳ್ಳುವ. ಇದು ನಾವು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ದೊಡ್ಡ ಬಾಲ್ಸನ್ನೇ ಮಾಡಬೇಕು. ಇದು ನಾನು ಕಿಚನ್ ಕೌಂಟರ್ ಟಾಪಲ್ಲೇ ಇದನ್ನು ಮಾಡ್ತಿದ್ದೇನೆ. ಈ ರೀತಿಯಾಗಿ ಹಿಟ್ಟನ್ನು ತೆಗೆದುಕೊಂಡು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಆಮೇಲೆ ಇದನ್ನು ರೋಲ್ ಮಾಡಿ ತೆಗೆಯುವ. ಮೈದಾ ಹಿಟ್ಟಾದ ಕಾರಣ ಈಸಿಯಾಗಿ ಬೇಗ ಅದನ್ನು ನಮಗೆ ರೋಲ್ ಮಾಡಲಿಕ್ಕೆ ಆಗ್ತದೆ. ಇವಾಗ ತವ ಬಿಸಿಯಾಗಿದೆ, ಇದಕ್ಕೆ ಹಾಕಿ ತವದಷ್ಟೇ ದೊಡ್ಡದಾಗಿ ನಮಗೆ ಮಾಡಲಿಕ್ಕೆ ಆಗೋದು. ಇವಾಗ ಇದನ್ನು ಹೈ ಫ್ಲೇಮಲ್ಲಿಟ್ಟು ಕುಕ್ ಮಾಡೋದು. ಒಂದು ಸೈಡನ್ನು ನಾವು 30 ಸೆಕೆಂಡು ಕಾಯಿಸಬೇಕು. ನಂತರ ಅದನ್ನು ತಿರುಗಿಸಿ ಇನ್ನೊಂದು ಸೈಡನ್ನು ಸಹ 30 ಸೆಕೆಂಡ್ ನಂತರ ನಾವು ಅದನ್ನು ತೆಗೆಯುವ. ಒಟ್ಟು ಒಂದು ಚಪಾತಿಯನ್ನು ಕಾಯಿಸಲಿಕ್ಕೆ 1 ನಿಮಿಷ ಸಾಕು ನಮಗೆ. ಹೆಚ್ಚು ಕಾಯಿಸೋದು ಬೇಡ, ಅದರದ್ದು ಹಸಿ ಟೇಸ್ಟ್ ಒಂದು ಹೋಗಬೇಕು ಅಷ್ಟೇ. ಇವಾಗ ನಾವು ಇದನ್ನು ಈ ರೀತಿಯಾಗಿ ಕಟ್ ಮಾಡುವ. ಒಂದು ಚಪಾತಿಯಲ್ಲಿ ನಮಗೆ 2 ಸಮೋಸ ಮಾಡಲಿಕ್ಕೆ ಸಿಗ್ತದೆ. ಇದರ ಸೈಡಲ್ಲಿ ಹಿಟ್ಟು ಸ್ವಲ್ಪ ದಪ್ಪಾಗಿ ಎಲ್ಲ ಇರ್ಬೋದು ಮತ್ತು ಅದರದ್ದು ಶೇಪ್ ಔಟ್ ಆಗಿರ್ತದೆ. ಈ ರೀತಿ ಕಟ್ ಮಾಡುವಾಗ ನಮಗೆ ಕರೆಕ್ಟ್ ಒಂದು ಶೇಪ್ ಮತ್ತು ಅದು ಹಿಟ್ಟು ದಪ್ಪಾಗಿದ್ದರೆ ಅದೆಲ್ಲ ಹೋಗಿ ಸಿಗ್ತದೆ. ಈ ರೀತಿಯಾಗಿ ನಾವು ಎಲ್ಲ ಚಪಾತಿಯನ್ನು ನಾವು ಈ ರೀತಿಯಾಗಿ ಕಟ್ ಮಾಡಿ ತೆಗೆಯುವ. ಸಮೋಸ ರಿಬ್ಬನ್ ರೆಡಿಯಾಗಿದೆ. ನಾವು ಇದರ ಮಸಾಲೆಯನ್ನು ತಯಾರಿಸಲಿಕ್ಕೆ ಬಟಾಣಿ ನಾವು 6 ರಿಂದ 8 ತಾಸು ನೆನೆಸಿಟ್ಟದು. ಬಟಾಟೆ 2 ತೆಗೆದುಕೊಂಡಿದ್ದೇನೆ. ಅದನ್ನು ಕಟ್ ಮಾಡಿ ಅದರೊಟ್ಟಿಗೆ ಹಾಕಿ ಅದಕ್ಕೆ ನಾವು 1 ಚಮಚ ಉಪ್ಪನ್ನು ಹಾಕಿ ಬಟಾಣಿ ತೆಗೆದುಕೊಂಡ ಪಾತ್ರೆ ಅಷ್ಟೇ ಅಳತೆಯಲ್ಲಿ 1.5 ಬೌಲಷ್ಟು ನೀರನ್ನು ಹಾಕಿ ಇದನ್ನು ಬೇಯಿಸೋಣ. ನಾನು 1 ಬಿಸಿಲು ಬಂದ ನಂತರ ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಟು ಒಂದು 3 ನಿಮಿಷದ ನಂತರ ಆಫ್ ಮಾಡಿದ್ದೇನೆ. ಮಿಕ್ಸಿಯ ಜಾರಿಗೆ ನಾನು ಸಣ್ಣ ಪೀಸ್ ಶುಂಠಿಯನ್ನು ಕಟ್ ಮಾಡಿ ಹಾಕಿ ಅದಕ್ಕೆ 8 ರಿಂದ 10 ಬೆಳ್ಳುಳ್ಳಿಯನ್ನು ಹಾಕ್ತಿದ್ದೇನೆ. ಕಾಯಿ ಮೆಣಸು ಒಂದು 4 ಹಾಕ್ತಿದ್ದೇನೆ. ಖಾರ ಇರುವ ಕಾಯಿ ಮೆಣಸು, ನಿಮಗೆ ಖಾರ ಹೇಗಿರ್ತದೆ ಆ ರೀತಿ ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಳಿ. ನಾವು ಮೆಣಸಿನ ಪುಡಿ ಇದಕ್ಕೆ ಸ್ವಲ್ಪ ಮಾತ್ರ ಹಾಕೋದು. ಇದನ್ನು ಗ್ರೈಂಡ್ ಮಾಡಿ ತೆಗೆಯುವ. ಈ ಥರ ಗ್ರೈಂಡ್ ಮಾಡಿದರೆ ಸಾಕು. ಇದಕ್ಕೆ ನಾನೀಗ ವೆಜಿಟೇಬಲ್ ಆಯಿಲ್ 3 ಟೇಬಲ್ ಸ್ಪೂನ್ ಹಾಕ್ತಿದ್ದೇನೆ. ಇದಕ್ಕೆ ನಾವು ಗ್ರೈಂಡ್ ಮಾಡಿ ಇಟ್ಟಿರುವ ಶುಂಠಿ, ಬೆಳ್ಳುಳ್ಳಿ, ಕಾಯಿ ಮೆಣಸಿನ ಪೇಸ್ಟನ್ನು ಹಾಕಿ ಬ್ರೌನ್ ಕಲರ್ ಬರೋ ತನಕ ಕಾಯಿಸುವ. ನಾವು ಇದನ್ನು ಹೈ ಫ್ಲೇಮಲ್ಲಿಟ್ಟು ಕಾಯಿಸ್ಬೋದು. ಬ್ರೌನ್ ಕಲರ್ ಆದಮೇಲೆ ನಾವು ಇದಕ್ಕೆ 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸೇರಿಸಿ 1-2 ನಿಮಿಷ ಹೈ ಫ್ಲೇಮಲ್ಲಿ ಅದನ್ನು ಕಾಯಿಸಿ ಸ್ಟವನ್ನು ಲೋ ಫ್ಲೇಮಲ್ಲಿ ಇಡುವ. ಇದಕ್ಕೆ ನಾವು ಅರಿಶಿನ ಪುಡಿ, ಉಪ್ಪು 1/4 ಚಮಚ, ಅರಿಶಿನ ಪುಡಿ 1/4 ಚಮಚ,
ಗರಂ ಮಸಾಲ ಪುಡಿ 1 ಚಮಚ, ಮೆಣಸಿನ ಪುಡಿ ಅರ್ಧ ಚಮಚ. ಇಷ್ಟನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಇದಕ್ಕೆ ನಾವು ಬೇಯಿಸಿಟ್ಟಿರುವ ಪೊಟಾಟೊಯನ್ನು ಸೇರಿಸಿ ಅದನ್ನು ಸ್ಮ್ಯಾಶ್ ಮಾಡಿ ಇದಕ್ಕೆ ಬಟಾಣಿಯನ್ನು ಸೇರಿಸುವ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ. ಇವಾಗ ಫ್ಲೇಮು ಲೋ ಅಲ್ಲಿದೆ. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ಕಲಿಸಿ ಆಮೇಲೆ ಸ್ಟವನ್ನು ಆಫ್ ಮಾಡಿ. ಇವಾಗ ನಮ್ಮ ಮಸಾಲೆ ರೆಡಿಯಾಗಿದೆ. ಈ ಮಸಾಲೆ ಅಳತೆಯಿಂದ ನಮಗೆ 12ರಿಂದ 15 ಸಮೋಸ ಮಾಡ್ಬೋದು. ಅದು ಫಿಲ್ ಮಾಡುವ ರೀತಿಯಲ್ಲಿ ವ್ಯತ್ಯಾಸ ಬರ್ಬೋದು. ಇವಾಗ ಇದು ರೆಡಿಯಾಗಿದೆ. ಸಮೋಸವನ್ನು ಫೋಲ್ಡ್ ಮಾಡಿ ನಾವು ಫ್ರಿಜ್ಜಲ್ಲಿಟ್ಟು ಮತ್ತೆ ಕಾಯಿಸೋದೆಲ್ಲ ಸರಿಯಾಗೋದಿಲ್ಲ, ಅದು ಕಟ್ಟಾಗಿ ಹೋಗ್ತದೆ ಎಣ್ಣೆಯಲ್ಲಿ ಹಾಕುವಾಗ. ಇದಕ್ಕೆ ನಾವು ಅದನ್ನು ಅಂಡಿಸ್ಲಿಕ್ಕೋಸ್ಕರ ಪೇಸ್ಟ್ ಮಾಡಬೇಕು. 2 ಚಮಚ ಮೈದಾ ಹಿಟ್ಟನ್ನು ತೆಗೆದು ಅದಕ್ಕೆ ನೀರು ಹಾಕಿ ಅದನ್ನು ಕಲಸಿ ಈ ರೀತಿಯಾಗಿ ಪೇಸ್ಟ್ ಮಾಡಿ ಸಮೋಸ ರಿಬ್ಬನನ್ನು ತೆಗೆದು ನಾವು ಮಾಡಿದ ಪೇಸ್ಟನ್ನು ಸ್ವಲ್ಪ ಅದಕ್ಕೆ ತಾಗಿಸಿ ಈ ರೀತಿಯಾಗಿ ಮಡಚಿ ಫೋಲ್ಡ್ ಮಾಡಿ ನಂತರ ಇದಕ್ಕೆ ನಾವು ತಯಾರಿಸಿದ ಮಸಾಲೆಯನ್ನು ಫಿಲ್ ಮಾಡಿ. ಮಸಾಲೆ ಫಿಲ್ ಮಾಡಿದ ನಂತರ ಸೈಡಿಗೆ ಮೈದಾ ಪೇಸ್ಟನ್ನು ಹಾಕಬೇಕು. ನಂತರ ಅದನ್ನು ಫೋಲ್ಡ್ ಮಾಡಬೇಕು. ಇವಾಗ ನಮ್ಮ ಸಮೋಸ ರೆಡಿಯಾಗಿದೆ. ಇದಕ್ಕೆ ನಾವು ಈ ರೀತಿಯಾಗಿ ನಾವು ಉಳಿದದನ್ನೆಲ್ಲ ಮಾಡ್ಬೋದು. ಈ ಟೈಮಲ್ಲಿ ಇದನ್ನು ಕಾಯಿಸೋದಕ್ಕೋಸ್ಕರ ಎಣ್ಣೆಯನ್ನು ಪಾತ್ರೆಯಲ್ಲಿ ಇಟ್ಟಿದ್ದೇನೆ. ಎಣ್ಣೆ ಒಳ್ಳೆ ಬಿಸಿ ಆಗಬೇಕು. ಹೈ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನು ಕುಕ್ ಮಾಡ್ಬೋದು. ಇದು ನಾವು ಫ್ರಿಜ್ಜಲ್ಲಿಟ್ಟು ಮತ್ತೆ ಕಾಯಿಸ್ತೇವೆ ಅಂದರೆ ಅದು ಎಣ್ಣೆಯಲ್ಲಿ ಹಾಕುವಾಗ ಕಟ್ಟಾಗಿ ಹೋಗ್ತದೆ. ಮತ್ತು ನಾವು ಈಗ ಮಾಡುವಾಗಲೇ ಹೊರಗೆ ತುಂಬ ಹೊತ್ತು ಇಟ್ಟರೆ ಇದು ನಾವು ಮೈದಾ ಪೇಸ್ಟ್ ಹಾಕಿ ಅಂಡಿಸಿರುವಂಥದ್ದು ಬಿಟ್ಟು ಹೋಗ್ತದೆ. ಹಾಗಾಗಿ ಸ್ವಲ್ಪ ಬೇಗ ನಾವು ಇದನ್ನು ಮಾಡಬೇಕಾಗ್ತದೆ. ಇದನ್ನು ಫೋಲ್ಡ್ ಮಾಡಿ ಆದಮೇಲೆ ನಾವು ಇದನ್ನು ಎಣ್ಣೆಯಲ್ಲಿ ಹಾಕುವ. ಎಣ್ಣೆ ಬಿಸಿ ಇರಬೇಕು. ಹೈ ಫ್ಲೇಮಲ್ಲಿ ಇಟ್ಟು ಇದನ್ನು ಕುಕ್ ಮಾಡುವ. ಎಣ್ಣೆ ಜಾಸ್ತಿ ಬಿಸಿ ಆದರೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಡ್ಬೋದು. ಇದರಲ್ಲಿ ಕುಕ್ ಆಗಲಿಕ್ಕೆ ಹೆಚ್ಚು ಏನಿಲ್ಲ, ಹಾಗಾಗಿ ಬೇಗ ಇದು ರೆಡಿ ಆಗ್ತದೆ. ಒಂದು 5 ನಿಮಿಷದೊಳಗೆ ನಾವು ಇದನ್ನು ಕಾಯಿಸಿ ತೆಗಿಬೋದು. ಒಂದು ಸೈಡ್ ಬ್ರೌನ್ ಕಲರ್ ಬರುವಾಗ ಮತ್ತೊಂದು ಸೈಡಿಗೆ ತಿರುಗಿಸಿಕೊಡುವ. ಈ ರೀತಿಯಾಗಿ ಒಂದು 2 ಸಲ ತಿರುಗಿಸುವಾಗ ಅದು ಒಳ್ಳೆ ಬ್ರೌನ್ ಕಲರ್ ಆಗ್ತದೆ 2 ಸೈಡ್ ಸಹ. ಆವಾಗ ನಾವು ಅದನ್ನು ಎಣ್ಣೆಯಿಂದ ತೆಗೆಯುವ. ಬಿಸಿಯಾಗಿ ಇದನ್ನು ನಾವು ಚಹಾದ ಜೊತೆ ಮತ್ತು ಸೋಸ್ ಸೇರಿಸಿ ಇದನ್ನು ತಿನ್ಬೋದು. ಗರಿಯಾದ ಸಮೋಸ ರೆಡಿಯಾಗಿದೆ. ಹಾಗಾದರೆ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ನಿಮಗೆ ಇಷ್ಟವಾಗೋದಾದರೆ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.